ಬಾಣಸ್ವಾಡಿ ಆಂಜನೇಯ ಸ್ವಾಮಿ. ಇದು ವ್ಯಾಸರಾಜರು ಸ್ಥಾಪಿಸಿದ್ದು. ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣ ಮಾಡಿದ್ರು. ಕೃಷ್ಣಶಿಲೆಯಿಂದ ಮಾಡಲ್ಪಟ್ಟಿದೆ. 4 ಅಡಿ ಎತ್ತರ ಇದೆ ಮತ್ತು ಇದು ಉಡುಪಿ ಮತ್ತು ಕುಂದಾಪುರದಲ್ಲಿ ಈ ಶಿಲೆಯನ್ನು ಕೆತ್ತಿಸಲಾಗಿದೆ ಎಂದು ಉಲ್ಲೇಖ ಇದೆ. ಇಲ್ಲಿ ಭಕ್ತರ ಆಶಯಗಳೇನಿದೆ ಅದು ಬೇಗ ನೆರವೇರುತ್ತೆ. ಮತ್ತು ಇಲ್ಲಿ ಒಂದು ವಿಶಿಷ್ಟವಾದ ಆಚರಣೆ ಇದೆ. ನವರಾತ್ರಿಯಲ್ಲಿ ಹನುಮಾನ್ ಜಯಂತಿ ವಿಶಿಷ್ಟವಾಗಿ ಆಚರಿಸ್ತಾರೆ. ಮತ್ತು ಪ್ರತಿ ಡಿಸೆಂಬರ್ನಲ್ಲಿ ಹನುಮಾನ್ ಜಯಂತಿ ಬರುತ್ತೆ. ಆವಾಗ ದೇವರ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಅದನ್ನು ಜನರೆಲ್ಲ ಆನಂದ ಬಾಷ್ಪ ಅಂತಾರೆ. ಪ್ರತಿ ಡಿಸೆಂಬರ್ ಹನುಮಾನ್ ಜಯಂತಿ ದಿವಸ ಈ ದೇವ್ರ ಕಣ್ಣಲ್ಲಿ ನೀರು ಬರೋದನ್ನು ನೀವು ಕೂಡ ನೋಡ್ಬೋದು. ಅವತ್ತು ತುಂಬ ರಶ್ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ದೇವ್ರ ಕಣ್ಣಲ್ಲಿ ನೀರು ಸುರಿತಾನೇ ಇರುತ್ತೆ. ದೇವ್ರಿಗಾಗಿರೋ ಆನಂದನ ಹೇಳ್ತಾ ಇರೋದು, ಸೂಚಿಸ್ತಾ ಇರೋದು ಎಂದು ಇಲ್ಲಿರೋ ಜನರ ನಂಬಿಕೆ. ಇದನ್ನು ಭಕ್ತರು ಕಣ್ಣಾರೆ ನೋಡ್ಬೋದು. ಇಲ್ಲಿ ಆರೋಗ್ಯ, ಸಂಪತ್ತು, ಆಯುಸ್ಸು, ಸಮೃದ್ಧಿ ದೇವ್ರು ಕರುಣಿಸ್ತಾರೆ. ನಮ್ಮ ಕೋರಿಕೆ ಏನಿದ್ರೂ ತೀರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಅದು ಒಡಮಾಲೆ ರೂಪದಲ್ಲಿ ಉದ್ದಿನ ವಡೆಗಳನ್ನ ದೇವರಿಗೆ ಅರ್ಪಿಸ್ತಾರೆ. ಶನಿವಾರ 2,000ಕ್ಕೂ ಹೆಚ್ಚು ಜನ ಬಂದು ಇಲ್ಲಿ ಸೇರುತ್ತಾರೆ. ಈ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 7 ಗಂಟೆಗೆ ತೆಗೆದ್ರೆ ಮಧ್ಯಾಹ್ನ 12 ಗಂಟೆವರೆಗೂ ಇರುತ್ತೆ. ಮತ್ತು ಸಂಜೆ 5 ಗಂಟೆಯಿಂದ ರಾತ್ರಿ 8:30ವರೆಗೂ ಇರುತ್ತೆ. ಇಲ್ಲಿ ಮೆಜೆಸ್ಟಿಕ್ಕು, KR ಮಾರ್ಕೆಟ್, KR ಪೇಟೆ ಅಲ್ಲ, ಮೆಜೆಸ್ಟಿಕ್ಕಿಂದ KR ಮಾರ್ಕೆಟಿಂದ ಶಿವಾಜಿ ನಗರದಿಂದ ಬಸ್ಗಳೆಲ್ಲ ಇದೆ. ದೇವಸ್ಥಾನದ ಹೊರಗಡೆ ಬಂದರೆ ರಾಮ, ಸೀತಾ, ಲಕ್ಷ್ಮಣ ದೇವಸ್ಥಾನ. ಆಂಜನೇಯ ಇದ್ಮೇಲೆ ದೇವ್ರು ಇರಲೇಬೇಕು. ಒಂದೊಂದು ಸರ್ತಿ ವೆಂಕಟರಮಣ ಸ್ವಾಮಿ ಥರ ಮಾಡ್ತಾರೆ. ಈ ಕಡೆ ಅಲವೇಲು ಮಂಗಮ್ಮ, ಇನ್ನೊಬ್ಬರು ಇರ್ತಾರಲ್ವ, ಆ ಥರ ಅಲಂಕಾರ ಮಾಡಿರ್ತಾರೆ. ಬಟ್ ಇದು ರಾಮ, ಸೀತಾ, ಲಕ್ಷ್ಮಣ ದೇವರು. ಒಂದೊಂದು ಸರ್ತಿ ಒಂದೊಂದು ಥರ ಅಲಂಕಾರ ಇರುತ್ತೆ ದೇವರಿಗೆ. ಇಲ್ಲಿ ಸಾಹಿತ್ಯಗಳೆಲ್ಲ ಕಟ್ತಾರೆ. ಅಲ್ಲಿಂದ ಬಂದರೆ ಶಿವನ ಟೆಂಪಲ್. ಮಳೆ ಬರ್ತಾ ಇದೆ. ಇದು ಶಿವ ದೇವಸ್ಥಾನ. ಇಲ್ಲಿ ಎಳ್ಳಿನ ದೀಪ ಅಂಟಿಸ್ತಾರೆ. ಹೊರಗಡೆ ಸಿಗುತ್ತೆ ಅಂಗಡಿಗಳಲ್ಲಿ. ನಮಗೆ ಎಳ್ಳು ದೀಪ ಹೊರಗಡೆನೆ ಮಾರ್ತಾರೆ ಅಂಗಡಿಗಳಲ್ಲಿ. ಬೆಲ್ಲ, ಎಳ್ಳು ಪ್ರತಿಯೊಂದು ಸಿಗುತ್ತೆ. ಅಲ್ಲಿ ಈಸ್ಕೊಂಡ್ಬಂದು ಇಲ್ಲಿ ಹಚ್ಬೋದು. ಇನ್ನು ಇವತ್ತು ಎಳ್ಳು ಅದು ಬಾಂಡ್ಲಿ ಅಲ್ಲಿದೆ ನೋಡಿ. ಆ ಬಾಂಡ್ಲಿ ಅದು ಹೊಗೆ ಬರ್ತಾ ಇದೆ ಅಲ್ವಾ, ಅದು ಬಾಂಡ್ಲಿ. ಅದರಲ್ಲಿ ಎಳ್ಳಿನ ದೀಪಗಳು ಎತ್ಕೊಂಡ್ಬಂದು ಹೋಗ್ತಾರೆ. ಎಲ್ಲ ಕೆಟ್ಟದ್ದೇ ಆಗ್ತಾ ಇದೆ. ಬಿಸ್ನೆಸ್ ಎಲ್ಲ ಸರಿಯಾಗಿ ಆಗ್ತಾ ಇದೆ. ಸರಿ ಹೋಗಿ ಬರೋಣ ಅಂತ ಬಂದು ಏನೋ ಪ್ರಸಾದ ಕೊಡ್ತಾ ಇದ್ದಾರೆ. ಪ್ರಸಾದ ಕೊಟ್ಟಿದ್ದಾರೆ, ಉದ್ದಿನ ವಡೆ, ಪೊಂಗಲ್ಲು. ಇಲ್ಲಿ ಭಕ್ತಾದಿಗಳೇ ಮಾಡ್ಕೊಂಡು ಬಂದು ಪ್ರಸಾದನ ಹಂಚ್ತಾರೆ. ಎಲ್ಲ ಕೊಡ್ತಾಯಿದ್ರು. ಎಲ್ಲ ಖಾಲಿ ಆಯಿತು. ಇಷ್ಟೇ ಉದ್ದಿನ ವಡೆ. ಇದು ನಾವು ಅಲ್ಲಿ ಸೇವೆಗೆ ಅಂತ ಇಷ್ಟು ಅಮೌಂಟ್ ಅಂತ ಕಟ್ಟಬೇಕು. ಅವ್ರಿಗೆ ದೇವ್ರ ಕೊರಳಲ್ಲಿ ಹಾಕಿರೋದು ಉದ್ದಿನ ವಡೆ ಮಾಲೆ ಇಟ್ಕೊಳ್ತಾರೆ. ಅವರು ಅದನ್ನು ಎತ್ಕೊಂಡ್ಬಂದು ಎಲ್ರಿಗೂ ಹಂಚುತ್ತಾರೆ. 7 ಜನ ಮನೆಗೆ ಇಟ್ಕೊಂಡಿರ್ತಾರೆ.
ಮಳೆ ಬರ್ತಾ ಇದೆ ಸ್ವಲ್ಪ ನಿಂತ್ಕೊಳ್ಳಿ. ಆಫ್ చేసిందావా కాడ తింటావా ఇది Come slowly. Thank you. ನನ್ನ ಮಗ ಹೋಗ್ತಾ ಇದ್ದಾರೆ, ಮಳೆ ಬರ್ತಾ ಇದೆ, ನೋಡ್ತಾ ಇದ್ದಾರೆ, ವಾಪಸ್ ಬರ್ತಾ ಇದ್ದಾರೆ.